ಮ್ಯೂಸಿಕ್ ವಿಷಯದಲ್ಲೂ ಆ ಥರನೇ ಆ್ಯಕ್ಚುಲಿ ಸರ್ ಹೇಳಿರೋ ಥರ ಆ್ಯಕ್ಟರ್ಸ್ಗೆ ಫುಲ್ ಟೀಮ್ ಜೊತೆ ಇಂಟ್ರಾಕ್ಷನ್ ಇರುತ್ತೆ. ನನಗೆ ಜಾಸ್ತಿ ಇಂಟ್ರಾಕ್ಷನ್ ಇರೋದು ಶಕ್ತಿ ಜೊತೆ ಇದೆ. ನಾನು DOPನ 2 ಸತಿ ಮೀಟ್ ಮಾಡಿದ್ದೀನಿ ಇವರು ನರೇಷನ್ ಮಾಡೋ ಆ ಟೈಮಲ್ಲಿ. ಬಟ್ ಅವರು ಇದುವರೆಗೂ ಮಾತಾಡೋ ಅವರ ವಾಯ್ಸ್ ಹೆಂಗಿದೆ ಅಂತ ನನಗೆ ಗೊತ್ತಿಲ್ಲ. ಇವತ್ತು ಮಾತಾಡ್ಸೋಣ. ಹೌದು, ಇವತ್ತು ಕೇಳಬೇಕು. ಬಟ್ ಆ್ಯಕ್ಚುಲಿ ಅವಿನಾಶ್ ಸರ್ ಹೇಳಿರೋದು ದಟ್ ಈಸ್ ದ ಕರೆಕ್ಟ್ ಎಕ್ಸ್ಪ್ರೆಷನ್, ಬಿಕಾಸ್ ಅಷ್ಟು ಕ್ಲಾರಿಟಿ ಆಫ್ ಥಾಟ್ ಇತ್ತು. ಇವರು ನರೇಷನ್ ಮಾಡುವಾಗ ನನಗೆ ಪ್ರತಿಯೊಂದು ಸೀನ್ ಅದು ಯಾಕೆ ಆಗ್ತಾ ಇದೆ, ಸ್ವಲ್ಪ ಕ್ರೇಜಿ ಸೀನ್ಸ್ ಎಲ್ಲ ಇದೆ, ಬಟ್ ಎಲ್ಲ ಆ ಕ್ರೇಜಿನೆಸ್ಗೆ ಒಂದು ಕಾರಣ ಇದೆ. ಸೊ ಆಸ್ ಅನ್ ಆಡಿಯನ್ಸ್ ಮೆಂಬರ್, ನಾನು ಫಸ್ಟ್ ನರೇಷನ್ ಕೇಳುವಾಗ ಐ ಆಮ್ ನಾಟ್ ಅ ಮ್ಯೂಸಿಕ್ ಡೈರೆಕ್ಟರ್, ನಾನು ಆಡಿಯನ್ಸ್ ಮೆಂಬರ್ ಆಗಿ ಕೇಳ್ತಾ ಇರೋದು. ಸೊ ಒಂದು ಕಥೆ ಕೇಳ್ತಾ ಇದ್ದೀನಿ, ಆ ಕಥೆಯಲ್ಲಿ ನನಗೆ ಮಜಾ ಸಿಗ್ತಾ ಇದೆ. ಓಕೆ, ಆಮ್ ಐ ಇನ್ಸ್ಪೈರ್ಡ್, ಸ್ವಲ್ಪ ಮ್ಯೂಸಿಕ್ ಮಾಡೋಕ್ಕೆ ಆ ಇನ್ಸ್ಪಿರೇಷನ್ ಬರ್ತಾ ಇದೆ. ಇದ್ರದ್ದು ಜಾನರ್ ಇದು ಪೀರಿಯಡ್ ಫಿಲ್ಮ್ ಅಲ್ಲ, ನ್ಯೂ ಏಜ್ ಫಿಲ್ಮ್, ಇದೆಲ್ಲ ಆಮೇಲೆ ಯೋಚನೆ ಮಾಡೋದು. ಸೊ ದ್ಯಾಟ್ ದೇ ವರ್ ಏಬಲ್ ಟು ಗಿವ್. ಇನ್ಫ್ಯಾಕ್ಟ್ 2 ಸತಿ ಶಕ್ತಿ ನನಗೆ ನರೇಟ್ ಮಾಡಿದ್ರು ಅಲ್ಲ, ಐ ಥಿಂಕ್ 1.5 years ago ಆ್ಯಂಡ್ ದೆನ್ ಅ ಫ್ಯೂ ಮಂತ್ಸ್ ಅಗೋ. 2 ಸತಿನೂ ಅದೇ ಥರ ಒಂದು ಎಕ್ಸೈಟ್ಮೆಂಟ್, ಐ ವುಡ್ ಸೇ ದ ವರ್ಡ್ ಇಸ್ ಎಕ್ಸೈಟ್ಮೆಂಟ್. ಬಿಕಾಸ್ ಎಷ್ಟು ಫಿಲ್ಮ್ಸ್ ಮಾಡಿದ್ರು ಒಂದು ನಾನು ಇದುವರೆಗೂ ಮಾಡದೇ ಇರೋ ಒಂದು ಜಾನರ್ ಬಂದರೆ, ಒಂದು ಟೈಪ್ ಫಿಲ್ಮ್ ಬಂದರೆ, ಡೆಫಿನೆಟ್ಲಿ ಇಟ್ಸ್ ಅನ್ ಎಕ್ಸೈಟಿಂಗ್ ಥಿಂಗ್. ಸೊ ಆ್ಯಂಡ್ ಹೊಸಬ್ರ ಜೊತೆ ಕೆಲಸ ಮಾಡೋದು ಯಾವಾಗಲೂ ಒಂದು ಐ ಡೋಂಟ್ ನೋ ವಾಟ್ ದ ವರ್ಡ್ ಇಸ್, ಬಟ್ ಇಟ್ಸ್ ಅ ಕಿಕ್. ಬಿಕಾಸ್ ದರ್ ಇಸ್ ಅ ಫ್ರೀಡಮ್ ಆಫ್ ಥಾಟ್ಸ್. ಅದರಲ್ಲಿ ಬಾಕ್ಸ್ ಆಫೀಸಲ್ಲಿ ಹಿಂಗಿರಬೇಕು, ಸ್ಟಾರ್ದು ಇಮೇಜ್ ಆ ಥರ ಇರಬೇಕು, ಆ ಥರ ಏನು ಅವ್ರಿಗೆ ದೋಸ್ ಲಿಮಿಟೇಷನ್ಸ್ ವಿಲ್ ನಾಟ್ ಬಿ ದೇರ್. ಸೊ ಐ ಫೈಂಡ್ ದಟ್ ವೆರಿ ಲಿಬರೇಟಿಂಗ್. ಸೊ ಐ ಥಿಂಕ್ ದ್ಯಾಟ್ ವಾಸ್ ಮೈ ಬಿಗ್ಗೆಸ್ಟ್ ಡ್ರಾ. ಆ್ಯಂಡ್ ಶಕ್ತಿದು ಮ್ಯೂಸಿಕಲ್ ಐಡಿಯಾಸ್ ಇರಲಿ, ಅದೇ ಥರ ತುಂಬ ತುಂಬ ಫ್ರೀಡಮ್ ಕೊಡ್ತಾರೆ. ಅಟ್ ದ ಸೇಮ್ ಟೈಮ್ ಅವರಿಗೆ ಒಂದು ಕ್ಲಿಯರ್ ಐಡಿಯಾ ಇದೆ. ಸರ್ ನನಗೆ ಈ ಥರ ಇದರಲ್ಲಿ ನೀವು ಕೇಳಿರ್ಬೇಕು, ಒಂದು ಅರಬಿಕ್ ಫ್ರೇಸ್ ಇತ್ತು, ಅದಕ್ಕೆ ಕಾರಣ ಏನೂ ಇಲ್ಲ. ಇನ್ಫ್ಯಾಕ್ಟ್ ಆ ಅರಬಿಕ್ ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ದ ಪಾಯಿಂಟ್ ಇಸ್ ದಟ್ ಇಟ್ ವಾಸ್ ಜಸ್ಟ್ ಅನ್ ಐಡಿಯಾ. ಅವರು ಹೇಳಿದ್ರು, ನನಗೂ ಅದು ಓಕೆ ಚೆನ್ನಾಗಿದೆ ಅಂತ ಅನಿಸ್ತು. ಎಕ್ಸಿಕ್ಯೂಟ್ ಮಾಡಿ ನೋಡಿದಾಗ ಇಟ್ ವಾಸ್ ಅ ಗುಡ್ ಐಡಿಯಾ. ಬಟ್ ಅವರು ಆ ಐಡಿಯಾ ಕೊಟ್ಟಿಲ್ಲ ಅಂದರೆ ಐ ವುಡ್ ಆಲ್ಸೋ ನಾಟ್ ಥಾಟ್ ಅಬೌಟ್ ಇಟ್. ಒಂದು ಕನ್ನಡ ಫಿಲ್ಮಲ್ಲಿ ಯಾಕೆ ಅರಬಿಕ್ ಮ್ಯೂಸಿಕ್ ಆಗಬೇಕು ಅಂತ. ಸೊ ಐ ಥಿಂಕ್ ದ್ಯಾಟ್ ಈಸ್ ಅ ಗುಡ್ ಎಕ್ಸಾಂಪಲ್. ಆ ಡೈರೆಕ್ಟರ್ ಆಗಿ ಟೀಮ್ ಅವರ ಎಲ್ಲರೂ ಕೆಲಸ ನನಗೆ ಎಷ್ಟು ಇನ್ಸ್ಪಿರೇಷನ್ ಆಗಿದೆ ಅಂತ. ಆಫ್ಕೋರ್ಸ್ ಚೈತ್ರ ಆಚಾರ್ ಅವರು, ಅವಿನಾಶ್ ಸರ್ ಅವರು, ಪಲ್ಲವಿ ಮೇಡಮ್, ಇವ್ರ ಬಗ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ. ಸೊ ದೋಸ್ ಆರ್ ಲೈಕ್ ಎಕ್ಸ್ಟ್ರಾ ಟ್ರೀಟ್ಸ್. ಈ ಪ್ರಾಜೆಕ್ಟ್ ಸೈನ್ ಮಾಡಿದ್ದೀನಿ, ಅದರಲ್ಲಿ ಈ ಥರ ಆ್ಯಕ್ಟರ್ಸ್ ಮುಖ ನೋಡಿಕೊಂಡು ಸ್ಕೋರ್ ಮಾಡೋಕ್ಕಾಗುತ್ತೆ ಅಂದರೆ ದೆನ್ ಇಟ್ ಇಸ್ ಅ ಡಬಲ್ ಸ್ವೀಟ್ನೆಸ್. ಸೊ ಜಸ್ಟ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದ ಪ್ರಾಜೆಕ್ಟ್. ಆ್ಯಂಡ್ ಜಯರಾಮ್ ಸರ್ಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಫಸ್ಟ್ ಟೈಮ್ ಶಕ್ತಿನ ಮೀಟ್ ಮಾಡಿದಾಗ ಅವರಿಗೆ ಇನ್ವೆಸ್ಟ್ಮೆಂಟ್ದು ಒಂದು ಟೆನ್ಷನ್ ಇತ್ತು. ಆ ಟೆನ್ಷನ್ ನೀವೇ ಯು ಹ್ಯಾವ್ ಸಾಲ್ವ್ ದಟ್ ಪ್ರಾಬ್ಲಮ್. ಆ್ಯಂಡ್ ಐ ಥಿಂಕ್ ಅದರಿಂದ ಒಂದು ಒಳ್ಳೆ ಫಿಲ್ಮ್ ಕನ್ನಡ ಸಿನಿಮಾಗೆ ಮಾಡೋಕ್ಕೊಂದು ಚಾನ್ಸ್ ನೀವು ಕೊಟ್ಟಿದ್ದೀರಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ಇಟ್. ವೆರಿ ಹ್ಯಾಪಿ ಟು ಬಿ ಹಿಯರ್. ದಟ್ಸ್ ಆಲ್. ಥ್ಯಾಂಕ್ ಯು.